ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೆಣ್ಮಕ್ಳೇ ಹುಷಾರಾಗಿರಿ. ಯಾಕಪ್ಪ ಇವ್ರು ಸ್ಟಾರ್ಟಿಂಗ್ಗೆ ಹೆಣ್ಮಕ್ಳೇ ಹುಷಾರಾಗಿರಿ ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಈ ವಿಡಿಯೋ ಬಂದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಈ ವಿಡಿಯೋ ಕಂಪ್ಲೀಟ್ಲಿ ವಿಡಿಯೋ ಫಾರ್ ಸೌಜನ್ಯ ಅಂತಾನೆ ಹೇಳ್ಬೋದು. ಫಾರ್ ಸೌಜನ್ಯ, ನಮಗೆ ಸ್ವಾತಂತ್ರ್ಯ ಬಂದು 1947 ಆಯಿತು. ಆವಾಗ ಗಾಂಧೀಜಿ ಹೇಳ್ತಾರೆ, ಒಂದು ಹೆಣ್ಮಗು ಮಧ್ಯರಾತ್ರಿ ಧೈರ್ಯವಾಗಿ ಓಡಾಡಿದ್ರೆ ಅವತ್ತು ಸ್ವಾತಂತ್ರ್ಯ ಬಂತು ಅಂತ. ಇವತ್ತಿಗೂ ಹೆಣ್ಮಕ್ಳಿಗೆ ಎಷ್ಟು ಸೆಕ್ಯೂರಿಟಿ ಇದ್ರೂ ಕಮ್ಮಿ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳು ಒಬ್ಬರೇ ನಡ್ಕೊಂಡು ಹೋಗೋಕ್ಕೆ ಎದುರ್ಕೋತಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಎಷ್ಟೇ ಸೆಕ್ಯೂರಿಟಿ ಇದ್ರೂ ಅವ್ರಿಗೊಂದು ಭಯ. ಏನಾಗ್ತಿದೆ ಅಂದರೆ, ದಿನದಲ್ಲಿ 24 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತೆ. ಮತ್ತೆ ನಮ್ಗೆ ಇಷ್ಟು ವರ್ಷ ಆದ್ರೂ ಸ್ವಾತಂತ್ರ್ಯ ಬಂದು ಏನು ಯೂಸ್ ಅಲ್ವಾ? ಇವಾಗ ಸೌಜನ್ಯ ವಿಷಯಕ್ಕೆ ಬರಬೇಕು ಅಂದರೆ 2012 ಆ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಆ ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಆಗುತ್ತೆ. ಆ ಹುಡುಗಿನ ಚೆನ್ನಾಗಿ ಚಿತ್ರಹಿಂಸೆ ಕೊಟ್ಟು ಆ ಹುಡುಗಿನ ಕೆಡಿಸಿ ಎಸ್ತು ಹೋಗ್ತಾರೆ, ಟಿಶ್ಯೂ ಪೇಪರ್ ಥರ. ಆ ತಂದೆ ತಾಯಿ ಹೆಣ್ಮಗು ಕಾಲೇಜಿಂದ ಬಂದಿಲ್ಲ ಅಂತ ಹುಡುಕಾಡಿ ರಾತ್ರಿ ಎಲ್ಲ ನೆಕ್ಸ್ಟ್ ಡೇ ನೋಡಿದ್ರೆ ಬೆಳಗಿನ ಜಾವ 7 ಗಂಟೆ 8 ಗಂಟೆ ಅಷ್ಟರಲ್ಲಿ ಆ ಹುಡುಗಿ ಸಿಗುತ್ತೆ. ಹುಡುಗಿ ಜೀವಂತವಾಗಿ ಸಿಕ್ಕಿಲ್ಲ, ಸತ್ತಿ ಹೆಣವಾಗಿ ಸಿಕ್ಕಿರುತ್ತೆ. ಅದನ್ನ ನೋಡಿದ ತಾಯಿ 9 ತಿಂಗಳು ಎತ್ತಿ ಒತ್ತಿ ಆ ಹೆಣ್ಮಗುನ ಚೆನ್ನಾಗಿ ಓದಿಸಿ ತಂದೆ ತಾಯಿ ಒಂದು ಸ್ಥಾನದಲ್ಲಿ ನೋಡಿ ಮದ್ವೆ ಮಾಡಿ ತನ್ನ ಜೀವನ ನೋಡ್ಬೇಕು ಅಂತ ಇರ್ತಾರೆ. ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ತಂದೆಗೆ ಹೆಣ್ಮಕ್ಳು ಕಂಡ್ರೆ ಯಾವಾಗ್ಲೂ ಆಸೆ, ಅವರು ನನ್ನ ಹೆಣ್ಮಗು ಒಂದು ಸ್ಥಾನಕ್ಕೆ ಬಂದು ಆ ಹೆಣ್ಮಗುನ ಮದ್ವೆ ಮಾಡಿಕೊಟ್ಟು ಆ ಮೊಮ್ಮಕ್ಳ ಜೊತೆ ಆಟಾಡ್ಬೇಕು ಅಂತ ಖುಷಿ ಇರುತ್ತೆ ಆ ತಂದೆ ತಾಯಿಗೆ. ಬಟ್ ಆಗಿದ್ದೇನು, ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಚಿತ್ರಹಿಂಸೆ ಮಾಡಿ ಆ ಹುಡುಗಿನ ಸಾಯಿಸೇ ಬಿಡ್ತಾರೆ ಅಂತ ಹೇಳ್ಬೋದು. ಹೋಯ್ತು ಆ ಹುಡುಗಿ. ಬೆಳಗ್ಗೆ 8 ಗಂಟೆಗೆ ಆ ಹುಡುಗಿ ಬಾಡಿ ಸಿಗುತ್ತೆ, ಅದು ಎಲ್ಲಿ ಹುಡ್ಕಾಡಿದ ಜಾಗದಲ್ಲೇ ಅಂತ. ಅಪ್ಪ ಆ ವಿಷಯನ 1-2-3 ದಿನದಿಂದ ಕಂಪ್ಲೀಟ್ ವಿಡಿಯೋನ ಒಬ್ರು ಯೂಟ್ಯೂಬರ್ ಅಪ್ಲೋಡ್ ಮಾಡಿದಾಗ ನೋಡಿದಾಗ ತುಂಬ ಶಾಕ್ ಆಗುತ್ತೆ. 2012 ನಡೆದಿದ್ದು, ಹತ್ತತ್ರ 10-12 ವರ್ಷ ಆಗ್ತಾ ಬಂತು. ಇನ್ನ ತಂದೆ ತಾಯಿಗೆ ಯಾವತ್ತೂ ನೋವು ಹೋಗಲ್ಲ ಅವ್ರ ಮನೆಯವ್ರಿಗೆ. ಇನ್ನ ಅವರು ಜಸ್ಟಿಸ್ಗಾಗಿ ಹೋರಾಡ್ತಾ ಇದ್ದಾರೆ. ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯಾರು ಆಪೋಸಿಟಿವ್ ಮಾತಾಡ್ತಾ ಇಲ್ಲ, ನಾನು ಯಾರ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಮಾತಾಡ್ತಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಒಂದು ಹೆಣ್ಮಗುಗೆ ಜಸ್ಟಿಸ್ ಸಿಗ್ಲಿ, ಅದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯಕ್ಕೂ ಜಸ್ಟಿಸ್ ಸಿಕ್ಕಂಗಾಗುತ್ತೆ. ಹಾಗೆ ಮುಂದೆ ಹೆಣ್ಮಕ್ಳಿಗೆ ತುಂಬ ಸೆಕ್ಯೂರಿಟಿ ಸಿಗುತ್ತೆ ಅಂತ ಅಷ್ಟೇ ಹೊತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಹೇಳೋದು ಎಲ್ಲ ಯೂಟ್ಯೂಬರ್ಸ್, ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗೂ ಪ್ಲೀಸ್ ಒಂದು ಚಿಕ್ಕ ವಿಡಿಯೋ, ಇಲ್ಲ ನಿಮ್ಮ ಯೂಟ್ಯೂಬ್ ಸ್ಟೇಟಸಲ್ಲಿ, ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಒಂದು ಚಿಕ್ಕ ವಿಡಿಯೋ ಸೌಜನ್ಯಗೆ ಹಾಕಿ. ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಗಲಿ. ಜಸ್ಟಿಸ್ ಸಿಕ್ಕಿದಾಗ ಅವ್ರ ಮನೆಯವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಗಳೇ ಸತ್ತೋಗಿದ್ದಾಳೆ, ಆ ನೋವು ಮನ್ಸಲ್ಲಿ ಇದ್ದೇ ಇರುತ್ತೆ, ಆಯ್ತಾ? ಅದು ಯಾವತ್ತೂ ಹೋಗೋಕ್ಕಾಗಲ್ಲ. ಎಷ್ಟೇ ದುಡ್ಡು ಕೊಟ್ಟರು ಏನೂ ಸರಿ ಮಾಡೋಕ್ಕಾಗಲ್ಲ, ಮಗಳನ್ನ ತಂದ್ಕೊಡೋಕ್ಕೆ ಆಗಲ್ಲ. 1% ಅವ್ರಿಗೆ ನೆಮ್ಮದಿ ಸಿಗುತ್ತೆ, ನನ್ನ ಮಗುಗೆ ಜಸ್ಟಿಸ್ ಸಿಕ್ತು, ಮುಂದೆ ಯಾವ ಹೆಣ್ಮಕ್ಳಿಗೂ ಹಿಂಗೆ ಆಗಬಾರ್ದು ಅಂತ. ಅಷ್ಟೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಒಂದು ಚಿಕ್ಕ ವಿಡಿಯೋ ನಿಮ್ಮ ಯೂಟ್ಯೂಬಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಅವ್ರಿಗೆ ಜಸ್ಟಿಸ್ ಸಿಗೋದು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೇಳ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲ್ ಬರೀ 158 ಮೆಂಬರ್ಸ್ ಅಷ್ಟೇ ಅಲ್ವಾ ಮೇಡಮ್ ಅಂತ. 158 ಮೆಂಬರ್ಸ್ ಈ ವಿಷಯ ತಿಳಿದೆ, ಅವ್ರು 158 ಮೆಂಬರ್ಸ್ ಪ್ಲಸ್ ಆಗಿ ಇದರಿಂದ ಒಂದು 4 ಜನ ಅವ್ರ ಯೂಟ್ಯೂಬಲ್ಲಿ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ರೆ ಅದೇ ಸಾಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೌಜನ್ಯಗೆ ಜಸ್ಟಿಸ್ ಸಿಗ್ಲಿ ಅಂತ ಕೇಳ್ಕೊತೀನಿ.